ಅಮ್ಮನಿಗೆ ಎಲ್ಲಿಹುದು ನಿವೃತ್ತಿ. 30 ವರ್ಷಗಳ ಕಾಲ ಮನೆಯ ಒಳಗೂ ಹೊರಗೂ ದುಡಿದು ಸಾಕಾಗಿ ಕಡೆಗೆ ಸ್ವ ಇಚ್ಛೆಯಿಂದ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿ ನೆಮ್ಮದಿಯಾಗಿ ತನ್ನ ಮನೆಯಲ್ಲಿ ವಿಶ್ರಾಂತ ಜೀವನವನ್ನು ನಡೆಸಬೇಕೆಂದು ಆಸೆಪಟ್ಟ ವತ್ಸಲಾಳಿಗೆ ಮನೆಯಲ್ಲಿ ಇರಲು ಪ್ರಾರಂಭಿಸಿದ ಮೇಲೆ ಆಫೀಸ್ಗೆ ಹೋಗಿ ಬರುತ್ತಿದ್ದುದೇ ಚೆನ್ನಾಗಿತ್ತು ಎಂದುಕೊಳ್ಳುವಂತೆ ಆಯಿತು. ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ತಿಂಡಿ ಡಬ್ಬಿಗೆ ಒಂದನ್ನು ಮಾಡಿಕೊಂಡು 1 ಗಂಟೆಯೊಳಗೆ ಮುಗಿಸುತ್ತಿದ್ದ ಅಡುಗೆ ಮನೆಯ ಕೆಲಸ ನಿವೃತ್ತಿಯ ನಂತರ ಎಷ್ಟು ಹೊತ್ತಾದರೂ ಮುಗಿಯುತ್ತಿರಲಿಲ್ಲ. ಬೆಳಿಗ್ಗೆ ಒಬ್ಬೊಬ್ಬರಾಗಿ ಕಾಫಿ ತಿಂಡಿ ಅಂತ ಬಂದರೆ ಅವಳು ಒಲೆಯ ಮುಂದಿನಿಂದ ಹೊರಗೆ ಬರುವುದೇ ಕಷ್ಟವಾಗುತ್ತಿತ್ತು. ಆಗೆಲ್ಲ ಮಾಡಿಟ್ಟಿದ್ದ ತಿಂಡಿಯನ್ನು ಸದ್ದಿಲ್ಲದೆ ತಿಂದು ಹೋಗುತ್ತಿದ್ದ ಮನೆಯವರು ಈಗ ಎಲ್ಲವೂ ಬಿಸಿ ಬಿಸಿಯಾಗಿ ವಿಧ ವಿಧವಾಗಿ ಬೇಕೆಂದು ಬಯಸುತ್ತಿದ್ದರು. ಹೀಗಾಗಿ ಆಗೆಲ್ಲ ಅರ್ಧ ಗಂಟೆಯಲ್ಲಿ ಮುಗಿತಿದ್ದ ಕೆಲಸ ಈಗ 4 ಗಂಟೆಗಳ ಕಾಲವಾದರೂ ಮುಗಿಯುವಂತೆ ಇರಲಿಲ್ಲ. ಬೆಳಿಗ್ಗೆ ಮನೆ ಬಿಟ್ಟು ಹೊರಡುವವರಿಗೆ ತಿಂಡಿ ಡಬ್ಬಿಗೆ ಒಂದು ಬಗೆಯಾಗುತ್ತಿದ್ದರೆ ನಂತರ ಮನೆಯಲ್ಲಿರುವವರಿಗೆ ಬಿಸಿ ಬಿಸಿಯಾದ ಅಡುಗೆ ಮತ್ತೊಂದು ಬಗೆ ಆಗಬೇಕು. ಊಟ ಮುಗಿಸಿ ಅಡುಗೆ ಮನೆ ಕ್ಲೀನಿಂಗ್ ಮಾಡಿ 1 ಗಳಿಗೆ ಹಾಗೆ ಹೀಗೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕೆನ್ನುವಷ್ಟರಲ್ಲಿ ಬೆಳಿಗ್ಗೆ ಬೇಗ ಮನೆ ಬಿಟ್ಟವರು ಊಟಕ್ಕೆ ಕೂರುತ್ತಿದ್ದರು. ಅವರಿಗೆ ಬಡಿಸಿ ಉಸಪ್ಪ ಅನ್ನುವಾಗ ಸ್ಕೂಲ್ ಮುಗಿಸಿ ಬಂದೇ ಬಿಡುವ ಮೊಮ್ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್. ಸರಿ, ಅವರಿಗೆ ಏನಾದರೂ ಒಂದು ಮಾಡಿಕೊಡಬೇಕು. ನಂತರ ಕಾಫಿ ಟೀಗಳ ಸಡಗರ ಎಲ್ಲ ಮುಗಿಯುವ ಹೊತ್ತಿಗೆ ಸಾಯಂಕಾಲ 6 ಗಂಟೆ. ನಂತರ ರಾತ್ರಿಯ ಅಡುಗೆಗೆ ತಯಾರಿ. ರಾತ್ರಿ ಊಟವಾದ ನಂತರವೇ 10 ಗಂಟೆಗೆ ಸ್ವಲ್ಪ ವಿರಾಮವಾಗುತ್ತಿತ್ತು. ಇದು ದಿನಚರಿಯಾದರೆ ಈಗ ವತ್ಸಲ ಮನೆಯಲ್ಲಿರುವುದರಿಂದ ನೆಂಟರಿಷ್ಟರು ಧಾರಾಳವಾಗಿ ಬಂದು ಇರ್ತಿದ್ರು. ಆಗ ಅವಳಿಗೆ ತುಂಬ ಹೆಕ್ಟಿಕ್ ಆಗ್ತಿತ್ತು. ಎಷ್ಟೋ ಸಲ ಅವಳಿಗೆ ತಾನು ಸ್ವಯಂ ನಿವೃತ್ತಿ ಪಡೆದದ್ದೇ ತಪ್ಪಾಯಿತೇನೋ ಎಂದುಕೊಳ್ಳುವಂತೆ ಆಗುತ್ತಿತ್ತು. ತನ್ನ ಮಗನಿಗೆ ಮದುವೆಯಾಗಿ ಸೊಸೆ ಬಂದ ನಂತರ ತನ್ನ ಕೆಲಸದ ಭಾರ ಸ್ವಲ್ಪ ಹಗುರವಾಗಬಹುದೆಂದುಕೊಂಡಿದ್ದ ವತ್ಸಲಾಳಿಗೆ ಸೊಸೆಗೆ ಬಿಡುವಿಲ್ಲದ ಆಫೀಸ್ ಕೆಲಸವಾಗಿದ್ದರಿಂದ ಅವಳಿಂದ ಏನು ನಿರೀಕ್ಷೆ ಮಾಡಲಾಗುತ್ತದೆ ಎನ್ನುವಂತಾಗಿತ್ತು. ಅಯ್ಯೋ, ಹೆಂಗಸಿಗೆ ಎಲ್ಲಿಯ ನಿವೃತ್ತಿ? ಉದ್ಯೋಗದಿಂದ ನಿವೃತ್ತಿ ದೊರೆತರೂ ಮನೆಗೆಲಸದಿಂದ ಎಂದಿಗೂ ನಿವೃತ್ತಿ ದೊರೆಯದು. ಕೇವಲ ಕೆಲಸದ ಬದಲಾವಣೆಯೇ ಅವಳಿಗೆ ವಿಶ್ರಾಂತಿ ಏನು? ಹುಟ್ಟಿದಾಗಿನಿಂದ ಸಾಯುವ ತನಕ ನಿರಂತರ ಉಸಿರಾಡುವ ವೃತ್ತಿಗೆ ಎಲ್ಲಿದೆ ನಿವೃತ್ತಿ? ಹಗಲಿರುಳು ತನ್ನ ಮನೆ ಮಕ್ಕಳಿಗೆ ದುಡಿಯುವ ಮನೆಯೊಡೆತಿಗೆ ಎಲ್ಲಿದೆ ನಿವೃತ್ತಿ ಎಂದುಕೊಳ್ಳುತ್ತಿದ್ದಳು. ಈ ಮನಕಲಕುವ ಕತೆ ನಿಮ್ಗೆ ಇಷ್ಟವಾಯಿತು ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಮನ ಮುಟ್ಟುವ ಕತೆ ಕೇಳಲು ಈ ಮೇಲಿನ ಲಿಂಕನ್ನು ಒತ್ತಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಐಕಾನನ್ನು ಒತ್ತಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಮತ್ತು ಆಶೀರ್ವಾದಕ್ಕೆ ನಾವೆಂದೂ ಚಿರಋಣಿ. ಮತ್ತೊಂದು ಮನಮುಟ್ಟುವ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀವಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.